ಎಲ್ಲರಿಗೂ ನಮಸ್ತೆ. ಇವತ್ತೊಂದು ನನ್ನ ಕಿಚನಿನ ಜೋಕ್ ಹೇಳ್ತೇನೆ ನಿಮಗೆ. ಎಲ್ಲರಿಗೂ ಒಂದು ಕುಕ್ಕಿಂಗ್ ವಿಡಿಯೋ ಹಾಕಿ ಎಲ್ಲ ಹೇಳೋದು ನನಗೆ ಯಾವಾಗಲೂ. ಅದು ಹಾಕಲಿಕ್ಕೆ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಯಾಕಂದರೆ ನಂದು ಕುಕ್ಕಿಂಗ್ ದೊಡ್ಡ ವಿಶೇಷ ಏನೂ ಇಲ್ಲ. ಮಾಡಲಿಕ್ಕೆ ನಮಗೆ ಬೇಕಿದ್ದದ್ದು ಮಾತ್ರ ಮಾಡೋದು, ಮತ್ತು ಸ್ಪೆಷಲ್ ಮಾಡಲಿಕ್ಕೆ ಹಾಗೇನು ಗೊತ್ತಿಲ್ಲ. ಆದರೂ ಈ ಹರಿವೆ ಸೊಪ್ಪನ್ನು ಒಮ್ಮೆ ನೋಡಿ. ಹರಿವೆ ಸೊಪ್ಪಿನದ್ದೊಂದು ನಾನು ಕತೆ ಹೇಳ್ತೇನೆ ನಿಮಗೆ. ಇವತ್ತು ನನಗೆ ಉಪಾಯ ಇಲ್ಲ. ಈಗ ನನ್ನ ಕೆಲಸದವಳು ಹೋಗಿ ಆಯಿತು, ಮರ್ತೋಯ್ತು ನನಗೆ ಇವತ್ತು ಅವಳಿಗೆ ಇದು ಕಟ್ ಮಾಡಿ ಕೊಡಲಿಕ್ಕೆ ಹೇಳಲಿಕ್ಕೆ. ಫೋನಿನಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ, ನಾಳೆ ಒಂದು ಫಂಕ್ಷನ್ ಉಂಟು ನಮ್ಮದು. ಹಾಗೆ ಈಗ ಬಾಕಿ ವಿಷಯ ಹೇಳ್ತೇನೆ. ನಿಮಗೆ ಸಹ ನಗು ಬರ್ತದಾದರೆ ನೋಡಿ, ವಿಡಿಯೋ ನೋಡಿ ಮತ್ತು ಹೇಳಿ ನನಗೆ. ನಿಮಗೆ ಹೀಗೆ ಯಾರಿಗಾದರೂ ಈ ಅನುಭವ ಆಗಿದ್ದ ಅಂತ ಹೇಳಿ, ಆಯಿತಾ? ಒಂದು ದಿನ ನಾನು ರಾತ್ರಿ ಆಗುವಾಗ ನನ್ನ ಹಸ್ಬೆಂಡಿಗೆ ಯಾವಾಗಲೂ ವೆಜಿಟೇಬಲ್ ಕರಿ ಮಾಡಿಕೊಡೋದುಂಟು. ಕಡೆಗೆ ಒಂದು ದಿನ ಅರ್ಜೆಂಟಲ್ಲಿ ನನಗೆ ಹರಿವೆ ಸೊಪ್ಪಿದ್ದು ಕರಿ ಮಾಡಬೇಕಾಯ್ತು, ಕೆಂಪರಿವೆ. ಇದು ಎಂತ ಮಾಡಿದೆ, ನನಗೆ ಬೇಗ ಅದರದ್ದು ದಂಟಿನ ಸೈಡ್ ಉಂಟಲ್ಲ, ಎಲ್ಲ ಇಡೀ ನೈಫಿಂದ ಕಟ್ ಮಾಡಿದ್ದೆ ದಂಟಿನ ಸೈಡ್. ಮತ್ತು ಬೇಗ ಕ್ಲೀನ್ ಮಾಡಿದೆ. ಇವತ್ತು ಮಾಡುವಾಗಲೇ ನನಗೆ ಅದು ನೆನಪಾಗಿ ನಾನು ವಿಡಿಯೋ ಮಾಡೋದು. ನನಗೇ ನಗು ಬಂತು ಇವತ್ತು ಮಾಡುವಾಗ. ಹಾಗೆ ಅದರ ನಂತರ ನಾನು ಇವತ್ತೇ ಹರಿವೆ ಸೊಪ್ಪನ್ನು ತೊಳೆಯುವುದು ಭಾರಿ ಕೇರ್ಫುಲ್ಲಾಗಿ ತೊಳೆದು ಇಟ್ಟಿದ್ದೇನೆ. ಇನ್ನು ಕಟ್ ಮಾಡೋದು ಈಗ ಮಾಡಬೇಕಷ್ಟೆ. ಕಡೆಗೆ ಎಂತಾಯಿತು, ಬೇಗ ತೊಳೆದೆ, ಎಲ್ಲ ಮಾಡಿದೆ, ಉಪ್ಪು ಮಾಡಿದೆ, ರೆಡಿ ಆಯಿತು. ನನ್ನ ಗಂಡನಿಗೆ ಪ್ಲೇಟಿನಲ್ಲಿ ಹಾಕಿ ಕೊಟ್ಟೆ. ಅವರು ತಿನ್ನುವಾಗ ಕೇಳ್ತಾ ಇದ್ದಾರೆ ಇದೆ ಅಂತ. ಇಷ್ಟುದ್ದ ಹಗ್ಗ ಅದರಲ್ಲಿತ್ತು. ಯಾವಾಗಲೂ ಅವರಿಗೆ ಸಿಟ್ಟು ಬರುವುದಂತಲೇ ಇಲ್ಲ. ಈ ಹಗ್ಗ ನೋಡಿ ಇದೆ ಅಂತ ಕೇಳಿದರು. ನನಗೆ ಸಹ ಗೊತ್ತಾಗಲಿಲ್ಲ ಎಂತಂತ. ಹತ್ತಿರ ಹೋಗಿ ನೋಡುವಾಗ ಹರಿವೆ ಸೊಪ್ಪಿಗೆ ಹಗ್ಗ ಸುತ್ತಿ ಬರ್ತದಲ್ಲ ಅದು. ನನ್ನ ಗಂಡನಿಗೆ ಆ ದಿವಸ ಒಂದು ಸಿಟ್ಟು ಬಂತು. ಮತ್ತು ನನ್ನ ನಗು ನೋಡಿ ಅವರಿಗೆ ಸಹ ಸಿಟ್ಟಿನಲ್ಲಿ ಸಹ ನಗು ಬಂತು. ಆಗ ಸಮಾಧಾನ ಆಯಿತು. ಅದು ಒಂದು ಹರಿವೆ ಸೊಪ್ಪಿನ ಕತೆ ನಮ್ಮ ಮನೆಯದ್ದು. ಆಗ ಈಗ ನನಗೆ ಸೊಪ್ಪು ತೊಳೆಯುವಾಗ ಅದೇ ನೆನಪಿಗೆ ಬಂತು. ಹಾಗೆ ನಿಮಗೆ ಸಹ ನಗು ಬಂದರೆ ನಗಿ.